ಉತ್ತರ ಕರ್ನಾಟಕದ ನ್ಯಾಯವಾದಿಗಳ ಸಂಪೂರ್ಣ ಶ್ರೇಯೋ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕು ಅಂತ ನಾನು ಇವತ್ತು ರಾಯಬಾಗಕ್ಕೆ ಭೇಟಿ ನೀಡಿದ್ದೇನೆ ಎಂದು ನಟ ದರ್ಶನ್ ಪರ ವಾದ ಮಂಡಿಸಿದ ನ್ಯಾಯವಾದಿಗಳಾದ ನಾರಾಯಣಸ್ವಾಮಿ ಹೇಳಿದರು. ಬೆಳಗಾವಿ ಜಿಲ್ಲೆ ರಾಯಬಾಗ್ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ನ್ಯಾಯವಾದಿಗಳು ಸಮಾಜದ ಧ್ವನಿಯಾಗಿ ಕೆಲಸ ಮಾಡುತ್ತಾರೆ. ಅಂತವರಿಗೆ ಸರ್ಕಾರದಿಂದ ಬರುವ ಸೌಲಭ್ಯಗಳು ಸಿಗುತ್ತಿಲ್ಲ ಎಂದು ಹೇಳಿದರು. ಇವತ್ತು ನಾನು ಈ ಏನು ಕರ್ನಾಟಕದ ವಕೀಲರ ಪರಿಷತ್ತಿನ ಚುನಾವಣೆಯ ಪ್ರಚಾರಕ್ಕೋಸ್ಕರ ನಾನು ಉತ್ತರ ಕರ್ನಾಟಕ ಭಾಗಕ್ಕೆ ಬಂದಿದ್ದೆ. ಹಾಗೆ ರಾಯಬಾಗ್ ಬಂದಿರೋದು ಕೂಡ ಈ ವಕೀಲರ ಪರಿಷತ್ತಿನ ಚುನಾವಣೆಯ ಪ್ರಚಾರವಾಗಿ ನನ್ನ ವಕೀಲರ ಸಂಘಕ್ಕೆ ಇಲ್ಲಿ ರಾಯಬಾಗ ವಕೀಲರ ಸಂಘಕ್ಕೆ ಭೇಟಿ ಕೊಟ್ಟಿದ್ದೀನಿ. ಸೊ ಇನ್ನು ಫಸ್ಟ್ ಟೈಮ್ ನಾನು ಬೆಂಗಳೂರು ವಕೀಲರ ಸಂಘದ ಮಾಜಿ ಉಪಾಧ್ಯಕ್ಷ ಕೂಡ. ನಾನು ಈ ಬಾರಿ ಕರ್ನಾಟಕದ ವಕೀಲರ ಸಂಪೂರ್ಣ ಒಂದು ಶ್ರೇಯೋಭಿವೃದ್ಧಿಗೋಸ್ಕರ ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ನಾನು ಈ ಸಲ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಕೀಲರ ಏನು ಚುನಾವಣೆ ಇದೆ, ವಕೀಲರ ಪರಿಷತ್ತು, ಆ ಚುನಾವಣೆಗೆ ಪ್ರಚಾರಕ್ಕೋಸ್ಕರ ಇವತ್ತಿನ ರಾಯಬಾಗಕ್ಕೆ ಬಂದಿದ್ದೀನಿ. ಇವತ್ತು ಇಲ್ಲಿ ನನಗೆ ಇನ್ವೈಟ್ ಮಾಡಿದ್ರು. ಹಾಗಾಗಿ ಸೊ ನನ್ನ ಉದ್ದೇಶ ಇಷ್ಟೇ. ನಾನು ಏನಂದ್ರೆ, ಇವಾಗ ಬಹಳ ಜನ ಯುವ ವಕೀಲರು ಇರ್ಬೋದು, ಮಹಿಳಾ ವಕೀಲರು ಇರ್ಬೋದು, ಬಹಳ ಹಿರಿಯರು ವಕೀಲರು ಇದ್ದಾರೆ. ಅವ್ರುಗಳಿಗೆ ಇವತ್ತೆಲ್ಲೋ ಒಂದ್ ಕಡೆ ಸಮಾಜದ ಧ್ವನಿಗಳಾಗಿ ಕೆಲಸ ಮಾಡಬೇಕಾದಂತ ವಕೀಲರುಗಳಿಗೇನೆ ಇವತ್ತು ಶಕ್ತಿ ತುಂಬುವಂತ ಕೆಲಸಗಳನ್ನ ನಾವು ಮಾಡ್ಬೇಕಾಗತ್ತೆ. ಅವ್ರಿಗೆ ಧ್ವನಿಯಾಗಿ ನಾನು ಇರ್ಬೇಕಾಗತ್ತೆ. ಯಾಕಂದ್ರೆ ವಕೀಲರು ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂತ ಒಂದು ಅಂಬೇಡ್ಕರ್ ಇಂದ ಹಿಡಿದು ಮಹಾತ್ಮ ಗಾಂಧಿಯಿಂದ ಹಿಡಿದು ಹಲವಾರು ಜನ ವಕೀಲರೇ ಇರೋದು. ಇವತ್ತು ಅಂಥ ವಕೀಲರುಗಳಿಗೇನೆ ಇವತ್ತೆಲ್ಲೋ ಒಂದು ಕಡೆ ಸರ್ಕಾರಗಳಿಂದ ಬರಬೇಕಾದಂಥ ಫೆಸಿಲಿಟೀಸ್ ಇಲ್ಲ, ಅಸೋಸಿಯೇಷನ್ಗಳಿಗೆ ನೆಟ್ಟಿಗಿಲ್ಲ, ಜೊತೆಗೆ ಅವರಿಗೆ ಬರಬೇಕಾದ ವೆಲ್ಫೇರ್ಗೆ ಸಂಬಂಧಪಟ್ಟದಿಲ್ಲ, ಯಂಗ್ಸ್ಟರ್ಸ್ಗೆ ಸ್ಟೇ ಫಂಡ್ಸ್ಗಳಿಲ್ಲ. ಈ ಥರ ಹಲವಾರು ರೀತಿ ಕೊರತೆಗಳಿದೆ ಮಹಿಳಾ ವಕೀಲರಿಗೆ. ನಾನು ಬೇರೆ ವಕೀಲರು ಯಾವುದಾದ್ರು ಕಾರವಾರ ಹೋಗ್ಬಂದೆ, ಅಲ್ಲಿ ನೋಡಿದ್ರೆ ಅಸೋಸಿಯೇಷನ್ನೇ ಇಲ್ಲ. ಅಸೋಸಿಯೇಷನ್ಗೆ ಒಂದು ಬಿಲ್ಡಿಂಗ್ ಇಲ್ಲ, ಅವ್ರಿಗೆ ಒಂದು ರೆಸ್ಟ್ ರೂಮ್ ಇಲ್ಲ, ಶೌಚಾಲಯಗಳಿಲ್ಲ. ಅಷ್ಟರ ಮಟ್ಟಿಗೆ ಪ್ರಾಬ್ಲಮ್ಸ್ಗಳಿದೆ. ಸೊ ಎಲ್ಲೋ ಒಂದು ಕಡೆ ಅಲ್ಲಿ ಭೇಟಿ ಕೊಟ್ಬಿಟ್ಟು ಅಲ್ಲಿನ ಕಷ್ಟ ಸುಖಗಳನ್ನ ತಿಳ್ಕೊಂಡ್ರೆ ಮಾತ್ರ ಭವಿಷ್ಯದಲ್ಲಿ ನಾನು ಅವ್ರಿಗೇನಾದ್ರೂ ಸಹಕಾರ ಕೊಡೋಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಪ್ರಚಾರದ ಜೊತೆಗೆ ವಕೀಲರ ಜೊತೆ ಸಮಾಲೋಚನೆ ನಡೆಸೋದಕ್ಕೋಸ್ಕರ ಬಂದಿದ್ದೆ. ಇದಕ್ಕೆ ಕೂಡ ರಾಯಭಾಗಕ್ಕೋಸ್ಕರ ಅದೇ ಕಾರಣಕ್ಕೋಸ್ಕರ ಇವತ್ತು ಕೂಡ ಇಲ್ಲಿಗೂ ಕೂಡ ಬಂದಿದ್ದೀನಿ. ಸೊ ಎಲ್ಲ ವಕೀಲರಲ್ಲಿ ಕೂಡ ನಾನು ಕೇಳ್ಕೊಳ್ಳೋಕ್ಕೆ ತಮ್ಮ ಮಾಧ್ಯಮಗಳ ಮುಖಾಂತರ ಕೇಳ್ಕೊಳ್ತೀನಿ, ನಾನು ಯಾವುದೇ ರಾಜಕೀಯ ಪಕ್ಷದ ಪ್ರತಿನಿಧಿ ಅಲ್ಲ. ನಾನು ಓನ್ಲಿ ಕನ್ನಡ ಪರ ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಅದು ಬಿಟ್ಟರೆ ರೈತರ ಪರ ಸಂಘಟನೆಗಳಲ್ಲಿ ಹೋರಾಟಗಳು ಮಾಡ್ತೀನಿ. ಅದನ್ನು ಬಿಟ್ಟರೆ ನಾನು ಯಾವತ್ತೂ ಯಾವ ರಾಜಕಾರಣಿಯ ಪ್ರತಿನಿಧಿಯಾಗಿ ನಾನು ಬಂದಿಲ್ಲ, ಯಾವ ಪಕ್ಷದಲ್ಲಿ ನಾನು ಗುರುತಿಸ್ಕೊಂಡಿಲ್ಲ. ನನಗಿರೋದು ಒಂದೇ ಶಕ್ತಿ, ವಕೀಲರ ಶಕ್ತಿ. ಸೊ ತಾವೆಲ್ಲರೂ ನನಗೆ ಮತ ಕೊಡಬೇಕು, ನನ್ನ ಸಪೋರ್ಟ್ ಮಾಡಿ. ನಾನೇ ಯಂಗೆಸ್ಟ್ ಕ್ಯಾಂಡಿಡೇಟ್ ನಾನೇ. ಸೊ ನನಗೆ ಸಪೋರ್ಟ್ ಮಾಡಿ ನೀವುಗಳೆಲ್ಲ ಗೆಲ್ಲಿಸ್ತೀರಾ, ಸೇವೆ ಮಾಡೋಕೆ ನನಗೆ ಒಂದು ಅವಕಾಶ ಕೊಡ್ತೀರಾ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಆಮೇಲೆ ನನ್ನ ಸೀರಿಯಲ್ ನಂಬರು ಭವಿಷ್ಯದಲ್ಲಿ ನಾಮಿನೇಷನ್ ಆದ್ಮೇಲೆ ಬರುತ್ತೆ. ನನ್ನ ಹೆಸರು ನಾರಾಯಣಸ್ವಾಮಿ ಅಂತ. ಸೊ ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಸೀರಿಯಲ್ ನಂಬರ್ ಬಂದಾಗ ತಾವು ದಯವಿಟ್ಟು ಅದನ್ನು ನೋಡಿಕೊಂಡು ನನಗೆ ಮೊದಲನೇ ಪ್ರಾಶಸ್ತ್ಯದ ಮತ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಬೆಳಗಾವಲ್ಲ, ಇಡೀ ಕರ್ನಾಟಕ ಸುತ್ತಾ ಇದ್ದೀನಿ. ನಾನು ಎಷ್ಟೇ 10 ಜನ ಇದ್ರೂ ಕೂಡ ನಾನು ಆ ಜಾಗನೂ ಬಿಡೋದಿಲ್ಲ. ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ನಾನು ಹೋಗ್ತಾ ಇದ್ದೀನಿ. ಅದ್ರಲ್ಲಿ ಮುಖ್ಯವಾಗಿ ಇವಾಗ ಬೆಳಗಾವಿಗೆ ಮೊದಲು ಬಂದು ಇಲ್ಲಿ ಪ್ರಚಾರ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಾಳೆಗೆ ಬೆಳಗಾವಿ ಮುಗಿಯುತ್ತೆ. ಅದಾದ ನಂತರ ಬೇರೆ ಜಿಲ್ಲೆಗಳಿಗೆ ಹಂಗೆ ಪ್ರಚಾರ ಹೋಗ್ತೀನಿ. ನೀವು ಇಂಡಿವಿಜುವಲ್ ಇಲ್ಲ, ಇಂಡಿವಿಜುವಲ್. ಇಲ್ಲಿ ಎಲ್ಲ ಇಂಡಿವಿಜುವಲ್. ನಮ್ಮ ಹೋರಾಟ ಇಂಡಿವಿಜುವಲ್. ಕೆಲವೊಬ್ರು ಮಾಡ್ಕೊಳ್ಳೋರು ಸಿಂಡಿಕೇಟ್ ಮಾಡ್ಕೊಂಡು ಮಾಡ್ಬೋದು, ಬಟ್ ಇದು ನಾನು ಇಂಡಿವಿಜುವಲ್ ಹೋರಾಟ. ನಾನು ಸಂಘಟನೆ ಹೋರಾಟಗಾರ. ಸೊ ಯಾವಾಗಲೂ ಹೋರಾಟ ಇಂಡಿವಿಜುವಲ್ ಆಗಿ ಮಾಡ್ತೇನೆ, ಮಂದೆ ಇಟ್ಕೊಂಡು ಹೋಗಲ್ಲ. ಥ್ಯಾಂಕ್ ಯು. ಬ್ಯೂರೋ ರಿಪೋರ್ಟ್, KMM ಕನ್ನಡ ನ್ಯೂಸ್, ಬೆಳಗಾವಿ.